ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಜನಪರವಾಗಿರ್ಬೇಕು, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಯಾಗಿರ್ಬೇಕು. ಆ ಎಲ್ಲ ಗುಣಗಳು ಕೂಡ ಸಮರ್ಥದಲ್ಲಿ ಇದ್ದಾವೆ ಅಂತಕ್ಕಂಥ ಮಾತು. ಅದರಿಂದ ಇವರು ಸೂಕ್ತವಾದಂತ ಅಭ್ಯರ್ಥಿ. ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಕರ್ನಾಟಕದಲ್ಲಿ, ಇನ್ನ 2 ವರ್ಷ ಇರ್ತೀವಿ. ಇನ್ನ 2 ವರ್ಷ ಇರ್ತೀವಿ. 28ರಲ್ಲೂ ನಾವೇ ಬರ್ತೀವಿ. ಸುಳ್ಳೇಳಿ ಅಪಪ್ರಚಾರ ಮಾಡ್ತಕ್ಕಂಥವ್ರು ಇವರೆಲ್ಲರೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡೋದು. ಏನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡೋದು. ಆಗ 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 ವಿರೋಧ ಮಾಡಿದವರು ಯಾರು? ನಿಮ್ಗೆ ಇದು ಕೊಡ್ಬೇಡಿ, ಶಕ್ತಿ ಯೋಜನೆಯಲ್ಲಿ ಬಸ್ನಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಬಿಜೆಪಿಯವರು. ನಿಮ್ಗೆ 2,000 ರೂಪಾಯಿ ತಿಂಗಳಿಗೆ ಕೊಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಅನ್ನಭಾಗ್ಯ ಕಾರ್ಯಕ್ರಮ ಮಾಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಬಿಜೆಪಿಯವರು. ಯುವ ನಿಧಿ ಕಾರ್ಯಕ್ರಮ ಮಾಡಬಾರ್ದು ಅಂತ ಯೋಚನೆ ಮಾಡಿದವರು ಯಾರು? ಯುವ ನಿಧಿ ಯಾರಿಗೆ? ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಗ್ರಾಜುಯೇಟ್ಸ್ಗಳಿಗೆ, 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ ಕೊಡ್ತಾ ಇರೋದು ಯಾರು? ಕಾಂಗ್ರೆಸ್ ಸರ್ಕಾರ. ಮತ್ತೆ ಇದನ್ನೆಲ್ಲ ವಿರೋಧ ಮಾಡಿದವರು ಯಾರು? ಅವ್ರು ಓಟ್ ಕೊಡ್ತೀರಾ? ದಯಮಾಡಿ ನೀವೆಲ್ಲರೂ ಕೂಡ ತಿಳ್ಕೋಬೇಕು, ಈ ಬಿಜೆಪಿಯವರು ಇದ್ದಾರಲ್ಲ ಬಡವರ ವಿರೋಧಿಗಳು. ಬಡವರಿಗೆ ಏನು ಕೆಲಸ ಮಾಡಬಾರ್ದು. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಮತ್ತೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಅವರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮಹಿಳೆಯರ ವಿರೋಧಿಗಳು. ಅದರಿಂದ ನೀವೆಲ್ಲರೂ ಕೂಡ 9ನೇ ತಾರೀಕು ತೀರ್ಮಾನ ಮಾಡಬೇಕು. 9ನೇ ತಾರೀಕು ತೀರ್ಮಾನ ಮಾಡಬೇಕು. ಈ ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರ್ದು. ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರ್ದು. ಇವರಿಗೆ ನಾವು ಗ್ಯಾರಂಟಿ ಯೋಜನೆಗಳಿಗೆ 24/3/2026 ಖರ್ಚು ಮಾಡಿರ್ತಕ್ಕಂಥ ಹಣ ನಾವು ಅಧಿಕಾರಕ್ಕೆ ಬಂದಿದ್ದ 1,31,000 ಕೋಟಿ ರೂಪಾಯಿಗಳು. 1,31,000 ಕೋಟಿ ರೂಪಾಯಿಗಳು. ದಾವಣಗೆರೆ ಒಂದರಲ್ಲೇ 538 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಎಷ್ಟು? 538. ಇದಿಲ್ಲ ಅಂತ ಹೇಳಿ ನೋಡೋಣ ಬಿಜೆಪಿ. ನಾ ಹೇಳಿದಾಗ, ಅಸೆಂಬ್ಲಿನಲ್ಲಿ ಹೇಳಿದಾಗ ಬಾಯಿ ಮುಚ್ಚಿಗೆ ಕೂತಿದ್ರು. ಅಸೆಂಬ್ಲಿನಲ್ಲಿ ಹೇಳಿದ್ನಲ್ಲ, ಇದು ಹೇಳಿದಾಗ ಬಾಯಿ ಮುಚ್ಕೊಂಡು ಕೂತಿದ್ರು. ಹೊರಗಡೆ ಬಂದು ಸುಳ್ಳು ಹೇಳ್ತಾರೆ. ನಿಮಗೆ ಉತ್ತರ ಕೊಡಕ್ಕಾಗಿಲ್ಲ ಸರ್ ಅವರು. ಅದರಿಂದ ನಮ್ಮ ಇಲ್ಲಿ ಈ ಜಿಲ್ಲೆನಲ್ಲಿ ಸುಮಾರು 13,62,6,70 ಜನಕ್ಕೆ ಕೊಟ್ಟಿದ್ದೀವಿ. 13,62,6,70 ಜನರಿಗೆ ಕೊಟ್ಟಿದ್ದೀವಿ. ಇಷ್ಟು ಜನ
ಫಲಾನುಭವಿಗಳಾಗಿದ್ದಾರೆ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.